ಇದೇನಿದು ಅದ್ಭುತವಾದ ಕನ್ನಡಿಯ? ಇದ್ರಲ್ಲಿ ನೋಡ್ಕೊಂಡ್ರೆ ನಮ್ ಲೋಪವೆಲ್ಲ ಕಾಣ್ತಾವ. ಅಲ್ಲಿರ್ಬೋದಿದು. ಅಯ್ಯೋ ಹೌದು, ಕಣ್ಣಲ್ಲಿ ಲೋಪ ಕಾಣಿಸ್ತಿದೆ. ಅಯ್ಯೋ, ನಾನ್ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಅಯ್ಯೋ, ಲಕ್ಷ ಲಕ್ಷ ದುಡ್ಡು ಕೊಟ್ಟು ಕಷ್ಟಪಟ್ಟು ಓದಿ ಡಾಕ್ಟರ್ ಆದ್ರೂ ಈ ಒಂದು ಕ್ಲಿನಿಕ್ ಇಟ್ಕೊಂಡ್ರು ಒಂದ್ ಪೇಷಂಟ್ ಬರ್ತಾ ಇಲ್ಲ. ಒಂದ್ ಪೇಷಂಟ್ ಆದ್ರೂ ಬಂದ್ರೆ ಚೆನ್ನಾಗಿರುತ್ತೆ. ಈ ಕ್ಲಿನಿಕ್ ಬಾಡಿಗೆ ಹೇಗ್ ಕಟ್ಬೇಕು, ಇವಳಿಗೆ ಸ್ಯಾಲ್ರಿ ಹೇಗ್ ಕೊಡ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡಕ್ ಬರಲ್ಲ. ಏನಂದೆ ಏನಿಲ್ಲ ಡಾಕ್ಟ್ರೇ ಡಾಕ್ಟ್ರೇ, ಏನಾಯ್ತಮ್ಮ? ನನ್ ಕಣ್ಣಲ್ಲಿ ಏನೋ ಲೋಪ ಕಾಣ್ತಿದೆ. 4 2 ನಾನಾ ಮತ್ತೆ ಸುಮ್ನೆ ಇರು. ನನ್ ಕಣ್ಣಲ್ಲಿ ಏನೋ ಲೋಪ ಕಾಣ್ತಿದೆ. ಯಾವಾಗ್ಲಿಂದ? ನಿನ್ನೆಯಿಂದ. ಅಲ್ಲಿ ಕಣ್ತೆಗಿ ನೋಡೋಣ. ಇವ್ರ ಕಣ್ ಸರಿಯಾಗಿ ಐತೆ ಅಲ್ಲ? ಸರಿಯಾಗಿದೆ ಅಂದ್ರೆ ನಂಗೆ ಗೊತ್ತು ಬರಲ್ಲ. ಯಾವ್ದೋ ಒಂದು ಟ್ಯಾಬ್ಲೆಟ್ ಬರ್ಬಿಟ್ಟು ಕಳ್ಸ್ಬಿಡೋಣ. ತಗೊಳಮ್ಮ, ಈ ಟ್ಯಾಬ್ಲೆಟ್ಸ್ ಮತ್ತೆ ಡ್ರಾಪ್ಸ್ ಹಾಕು. ಬೆಳಗ್ಗೆ ಸಾಯಂಕಾಲ ಕಡಿಮೆ ಆಗುತ್ತೆ. ಒಂದ್ ವಾರ ತಗೊಂಡ್ರೆ ನಂಗೆ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಪ್ಲೀಸ್. ಇದೇನಿದು ಅದ್ಭುತವಾದ ಕನ್ನಡಿವ? ಇದರಲ್ಲಿ ನೋಡಿದರೆ ನನ್ನ ಲೋಪದೋಷಗಳು ಕಾಣುತ್ತಿದೆಯಾ? ಎಲ್ಲಿದೆ ಇದು? ಓ, ಇಲ್ಲಿದೆಯಾ? ಅಯ್ಯೋ, ಏನಿದು? ನನ್ನ ನಾಲಿಗೆಯಲ್ಲಿ ದೋಷ ಉಂಟಲ್ಲ. ನಾನು ಆಸ್ಪತ್ರೆಗೆ ತೋರಿಸ್ಬೇಕೀಗ. ಎಲ್ಲಿದೆ ಆಸ್ಪತ್ರೆ? ಡಾಕ್ಟ್ರೇ ಡಾಕ್ಟ್ರೇ. ಪಾಪ ಫ್ಯಾನ್ ಆಫ್ ಮಾಡ್ಬಾರ್ದ? ಯಾಕಮ್ಮ? ಅವ್ನು ಹಾರೋಗ್ತಾನೆ. ಸುಮ್ಮನೆ ಇರಮ್ಮ ನೀನು, ಯಾವಾಗ್ಲೂ ಇದೆ ನಿಂದು. ನನ್ನ ನಾಲಿಗೆಯಲ್ಲಿ ಏನೋ ಸಮಸ್ಯೆ ಇದೆ ನೋಡಿ ಡಾಕ್ಟ್ರೇ. ಹೌದಪ್ಪ, ಯಾವಾಗ್ಲಿಂದ? ನಿನ್ನೆಯಿಂದ ಡಾಕ್ಟ್ರೇ. ಹೌದಾ? ಬಾಯ್ ತೆಗಿ ನೋಡೋಣ. ಇವನ್ಗೂ ಸರಿಯಾಗಿದೆ ಅಲ್ಲ? ಇರ್ಲಿ ಬಿಡು, ಏನೋ ಬಂಪರ್ ಆಫರ್ ಇದ್ದಂಗಿದೆ. ಏನಾಗಿದೆ ಡಾಕ್ಟ್ರೇ? ಇಲ್ಲಪ್ಪ, ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಚೆನ್ನಾಗಾಗುತ್ತೆ. ಆಯ್ತು. ತಗೊಳಪ್ಪ. ಬೆಳಗ್ಗೆ ಸಾಯಂಕಾಲ ಒಂದ್ ವಾರದವರೆಗೂ ಯೂಸ್ ಮಾಡು. ಆಯ್ತು. ಫೀಸ್ ಕೊಡಿ. ಹಣ ಮಾತ್ರ ಬುದ್ಧಿನೇ ಇಲ್ಲ, ಮತ್ತೆ QR ಕೋಡ್ ಬೇರೆ ಅಂತೆ. ನೀನ್ ಸುಮ್ನೆ ಇರೇ, ಯಾವಾಗ್ಲೂ ಏನೋ ಒಂದು ಅಂತಾನೆ ಇರ್ತೀವಿ. ಇದೇನಿದು ಅದ್ಭುತವಾದ ಕನ್ನಡಿ? ಈ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ನಮ್ಮ ಲೋಪದೋಷ ಎಲ್ಲ ಕಾಣುತ್ತಿದೆ. ಇದು ಇಲ್ಲಿದೆಯಾ? ಅಯ್ಯೋ, ಇದೇನಿದು? ನನ್ನ ಹೃದಯದಲ್ಲಿ ಏನೋ ಲೋಪದೋಷ ಇದೆಯಲ್ಲ. ನಾನು ಮೊದ್ಲು ಇದನ್ನ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಡಾಕ್ಟ್ರೇ ಡಾಕ್ಟ್ರೇ, ಮೊನ್ನೆಯಿಂದ ಡಾಕ್ಟರ್. ಸರಿ. ಏನಾಗಿದೆ ಡಾಕ್ಟರ್? ಏನಿಲ್ಲಪ್ಪ, ಚೆನ್ನಾಗೇ ಇದೆ. ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ.
ಎಲ್ಲ ನಾರ್ಮಲ್ ಆಗುತ್ತೆ. ಸರಿ ಡಾಕ್ಟರ್. ಬಿ ಪಿ ಏನಿಲ್ಲ ತಾನೇ ನಿಮ್ಗೆ? ಇಲ್ಲ ಡಾಕ್ಟರ್. ಏನೇ ಇವತ್ತು ಕಡಿಮೆ ಆಗುತ್ತಲ್ಲ ಡಾಕ್ಟರ್? ಯಾಕಪ್ಪ ಡೌಟಾ? ಇಲ್ಲ ಡೌಟ್ ಇದೆ ಡಾಕ್ಟರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಡಾಕ್ಟರ್. ಸರಿ ಹೋಗ ಪ್ಲೀಸ್. ಏನ್ ಡಾಕ್ಟ್ರೆ ಇವತ್ತು ಲಕ್ ಚೆನ್ನಾಗಿದೆ ಅಂತ? ಹೌದ್ ಕಣೆ, ತಗೋ ನಿನ್ ಸ್ಯಾಲ್ರಿ, ಮಜಾ ಮಾಡ್ಕೋ. ಒಂದು ವಾರದ ನಂತರ ಇದೇನಿದು, ನಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬಂದ್ರು ನನ್ ಕಣ್ಣಲ್ಲಿ ಲೋಪ ಹಾಗೆ ಕಾಣ್ತಿದೆ. ಏನಪ್ಪಾ ಇದು, ಇನ್ನೂ ಕಡಿಮೆನೇ ಆಗಿಲ್ವಲ್ಲ? ಇದೇನಿದು, ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ಕಡಿಮೆ ಆಗಿಲ್ಲಲ್ಲ? ಅಯ್ಯೋ ಇದೇನಿದು, ನನ್ನ ಹೃದಯದಲ್ಲಿ ಇರುವಂತ ಲೋಪದೋಷ ಇನ್ನೂ ಹೋಗಿಲ್ಲಲ್ವಾ? ನಾನು ಡಾಕ್ಟರ್ ಹತ್ರ ತೋರಿಸಿದೀನಿ, ಡಾಕ್ಟರ್ ಹತ್ರ ತೋರಿಸಿದ್ದು ವೇಸ್ಟ್ ಆಯ್ತು ನೋಡು. ನೀವೇನಿಲ್ಲಿ? ನಮಗೆ ನಾಲಿಗೆ ದೋಷ ಆಗಿದೆ ರೀ. ಓ, ನೀವು ಅದ್ಭುತ ಕನ್ನಡಿಯಲ್ಲಿ ನೋಡಿದೀರಾ? ಹಾ, ನಾವು ನೋಡಿದೀವಿ. ನಿಮ್ಗೇನಾಗಿದೆ? ಕಣ್ಣಲ್ಲಿ ಲೋಪ ಕಂಡಿದೆ. ನಾನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬಂದೆ, ಆದ್ರೂ ಕೂಡ ನಂಗೆ ಕಡಿಮೆನೇ ಆಗಿಲ್ಲ. ಒಂದ್ ಕೆಲ್ಸ ಮಾಡೋಣ, ಈ ಪ್ಯಾಂಪ್ಲೆಟ್ ಅಲ್ಲಿ ಅವ್ರ ನಂಬರ್ ಇದೆ, ಅವ್ರ ನಂಬರ್ ಕಾಲ್ ಮಾಡಿ ಕೇಳೋಣ. ಸರಿ. ಹಲೋ ಸರ್, ಇದು ಅದ್ಭುತವಾದ ಪಾಂಪ್ಲೆಟ್ ನಿಮ್ದೇ ಸರ್? ಸರ್, ಇದರಲ್ಲಿ ನಿಮ್ಮ ನಂಬರ್ ಇದೆನಾ ಸರ್? ಸರ್, ನಿಮ್ಮ ಕನ್ನಡಿಯಲ್ಲಿ ನೋಡಿದ್ವಿ ಸರ್, ನಮ್ಮಲ್ಲಿ ಏನೋ ದೋಷ ಉಂಟಂತ ಹೇಳ್ತಾ ಇದೆ. ನಾವು ನಿಮ್ಗೆ ಭೇಟಿ ಆಗ್ಬೋದು ಸರ್? ಆಯ್ತು ಸರ್, ಬರ್ರಿ. ಸರ್ ನಮಸ್ತೆ. ನಮಸ್ಕಾರ. ಏನಾಗೈತೆ ಹೇಳ್ರಿ ಸರ್, ನಿಮ್ಮ ಅದ್ಭುತವಾದ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಿದೀವಿ ಸರ್, ಏನೋ ದೋಷ ಇದೆ ಅಂತ ಹೇಳ್ತಾ ಇದೀವಿ. ಎಲ್ಲಾದ್ರೂ ಹೋಗಿರಿ ಹಾಸ್ಪಿಟ್ಲ್ಗೆ? ಹಾ, ಹೋಗಿದ್ದೀವಿ ಸರ್. ಒಂದ್ ವಾರ ಮುಂಚೆ ಹಾಸ್ಪಿಟಲ್ ಹೋಗಿದ್ದೀವಿ ಸರ್, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿವಿ ಸರ್, ಏನು ಆರಾಮನೇ ಆಗ್ತಾ ಇಲ್ಲ ಸರ್. ನಿಮ್ಗೆ ಇದ್ದಿದ್ದ ಸಮಸ್ಯೆ ಎಲ್ಲಿ ಹೋದ್ರೂ ಹೋಗುದಿಲ್ಲ. ನಿಮ್ಗೆ ಒಂದು ಪರಿಹಾರ ಐತಿ. ಏನ್ ಸರ್ ಅದು? ಆ ಪರಿಹಾರ ಇದೈತಿ ನೋಡ್ರಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಇದನ್ನ ಹೋದ್ರಿ, ನಿಮ್ಗೆ ಇದ್ದ ಪ್ರತಿಯೊಂದು ಸಮಸ್ಯೆ ಹೋಗ್ತವೆ. ಆಯ್ತು ಸರ್. ಎಲ್ಲವನ್ನು ಮಾಡಿದ್ವಿ, ಇದೊಂದು ಮಾಡಿದ್ರೆ ಏನು ಹೋಗುತ್ತೆ ಬಿಡು. ಬನ್ನಿ ಓದಿಕೊಳ್ಳೋಣ ಇದನ್ನ. ಕೆಲವು ದಿನಗಳ ನಂತರ ಅಯ್ಯ, ನನ್ ಕಣ್ಣು ಆರಾಮಾಗಿದೆ ಅಲ್ಲ? ಹೌದು, ಅದ್ಭುತ. ದೇವರೇ ನಿನ್ಗೆ ಸ್ತೋತ್ರ. ಇದೇನಿದು, ನನ್ನ ನಾಲಿಗೆಯಲ್ಲಿ ಎಲ್ಲ ದೋಷ ಹೋಯ್ತಲ್ಲ? ಏನಿದು ಅದ್ಭುತ? ದೇವರೇ ನಿನಗೆ ಸ್ತೋತ್ರವಾಗಲಿ, ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಆಮೆನ್. ಹಾ, ಇದೇನಿದು, ನನ್ನ ಹೃದಯದಲ್ಲಿ ಇರುವಂತ ಎಲ್ಲ ಲೋಪದೋಷ ಹೊರಟೋಗಿದೆಯಲ್ಲ? ಏನಿದು ಅದ್ಭುತ? ದೇವರಿಗೆ ಸ್ತೋತ್ರವಾಗಲಿ. ಎಲ್ಲ ಜಬರ್ದ ಡಾಕ್ಟ್ರಿ. ಇಲ್ಲಿರುವಂತ ಈಕೆ ಕಣ್ಣುಗಳು ಸರಿ ಇವೆ, ಆದರೆ ಆತ್ಮೀಯ ಕಣ್ಣುಗಳು ಅನಾರೋಗ್ಯಕ್ಕೆ ಒಳಗಾಗಿವೆ. ಅದು ಸರಿಯಾಗಬೇಕು ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗೋದ್ರ ಮೂಲಕವಾಗಿ ವಾಸಿ ಆಗುವಂಥದ್ದಲ್ಲ, ದೇವರ ವಾಕ್ಯವನ್ನ ಪ್ರತಿದಿನವೂ ಓದುವುದರ ಮೂಲಕವಾಗಿ ಆತ್ಮೀಯ ಕಣ್ಣುಗಳು ಸುಧಾರಿಸಲ್ಪಡ್ಲಿಕ್ಕೆ ಸಾಧ್ಯ, ತೆರೆಯಲ್ಪಡ್ಲಿಕ್ಕೆ ಸಾಧ್ಯ, ಇರುವ ದೋಷ ಪರಿಹರಿಸಲ್ಪಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈತನ ನಾಲಿಗೆ ಸರಿ ಇದೆ, ಆದ್ರೆ ಮಾತನಾಡಿದ ಮಾತುಗಳ ನಿಮಿತ್ತವಾಗಿ, ಮಾತನಾಡಿದ ದುರ್ಭಾಷೆಯ ನಿಮಿತ್ತವಾಗಿ
ನಾಲಿಗೆಯಲ್ಲಿ ದೋಷ, ಅದು ಆತ್ಮೀಯ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಅದು ಸುಧಾರಿಸಲ್ಪಡಬೇಕು, ಆ ದೋಷ ಪರಿಹರಿಸಲ್ಪಡಬೇಕು ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋದ್ರ ಮೂಲಕವಾಗಿ ಅದು ಪರಿಹರಿಸಲ್ಪಡೋದಿಲ್ಲ. ದೇವರ ವಾಕ್ಯವನ್ನ ಓದುವುದ್ರ ಮೂಲಕವಾಗಿ ಆ ದೋಷ ಪರಿಹರಿಸಲ್ಪಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಈತನ ಹೃದಯವನ್ನು ಚೆನ್ನಾಗಿದೆ, ಆದ್ರೆ ಆತ್ಮೀಯವಾಗಿ ಅದು ಕೆಟ್ಟು ಹೋಗಿದೆ. ಆ ಹೃದಯ ಹಾಳಾಗಿದೆ. ಆ ಹೃದಯ ಹಾಳಾದದ್ದನ್ನೇ ಅದ್ಭುತ ಕನ್ನಡಿಯಲ್ಲಿ ಕಾಣಿಸಲ್ಪಟ್ಟಿದೆ. ಆ ಹೃದಯ ದೋಷ ಪರಿಹಾರ ಆಗಬೇಕು ಅಂತಂದ್ರೆ ಡಾಕ್ಟರ್ಗಳ ಮೂಲಕವಾಗಿ ಪರಿಹಾರವಾಗುವುದಲ್ಲ, ದೇವರ ಮೂಲಕವಾಗಿ ಪರಿಹಾರವಾಗಬೇಕು. ದೇವರ ವಾಕ್ಯವನ್ನು ಓದುವ ಮೂಲಕವಾಗಿ ಪರಿಹಾರವಾಯಿತು. ಈ ಹೊತ್ತು ಇಲ್ಲಿರುವಂತ ನಾವೆಲ್ಲರೂ ನಮಗಿರುವಂತ ಲೋಪದೋಷಗಳು ಪರಿಹರಿಸಲ್ಪಡಬೇಕು ಅಂತಂದ್ರೆ ಪ್ರತಿ ದಿನವೂ ದೇವರ ವಾಕ್ಯವನ್ನು ಓದುವ ಮೂಲಕವಾಗಿ ಮಾತ್ರವೇ ಅದು ಪರಿಹಾರವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಜೀವನ ಸರಿಯಾಗ್ಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಜೀವನ ಕಟ್ಟಲ್ಪಡ್ಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಜೀವನ ಆಶೀರ್ವಾದವಾಗಿ ಮಾರ್ಪಾಡು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮನ್ನ ಶುದ್ಧರನ್ನಾಗಿ ಮಾಡ್ಲಿಕ್ಕೆ ಈ ವಾಕ್ಯಕ್ಕೆ ಶಕ್ತಿ ಇದೆ. ಇದುವೇ ನಮ್ಮನ್ನ ಮಾರ್ಪಾಡು ಮಾಡುತ್ತೆ. ಅದಕ್ಕೆ ಪ್ರತಿದಿನವೂ ದೇವರ ವಾಕ್ಯವನ್ನ ಓದುವಂತವರಾಗ್ರಿ. ಈ ವಾಕ್ಯದಲ್ಲಿ ಶಕ್ತಿ ಇದೆ, ನಮ್ಮನ್ನ ಬದಲಾಯಿಸುವಂತ ಸಾಮರ್ಥ್ಯವಿದೆ.